ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಅರೆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬಾನಾಗೆ ರಂಗು ಚಲಿತೆಲಾಡಲಿ ಸೂರ್ಯ ಬಂದ. ಹೇ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಅರೆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಆಹಾ, ಎಷ್ಟು ಚಂದ ಸೂರ್ಯನ ಬಿಸಿಲು ಕಡೆ ಬಿದ್ದೈತಿ. ಏನೋ ಅಂದ್ರು ನಮ್ಮ ಹಳ್ಳಿನ ಚಂದ, ನಮ್ಮ ಹಳ್ಳಿನ ಭಾಳ ಅಂದ. ನಾಗನ, ಏನು ನಾಗನ ಜೋರದಿ ಹಾಡಾಡಕತ್ಬಿಟ್ಟಿಲ್ಲ. ಓಹೋ, ಬಾರದ್ರಪ್ಪ. ಬಾ 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 ಬಾ, ಎಷ್ಟು ದಿನ ಆಯ್ತು ನೀನು ನೋಡೆ. ಏನು ರುದ್ರಪ್ಪ, ಆರಾಮದಿ ಇಲ್ಲ? ಹ್ಞೂ ನಾಗನ, ಆರಾಮದಿ ನೋಡಪ್ಪ. ಯಾಕೋ ರುದ್ರಪ್ಪ ಈ ಕಡೆ ಬೆಟ್ಟ ಯಾಕೆ ಬಂದಿಲ್ಲ ನನ್ನ? ಯಾಕೆ ಈ ಗೆಳೆಯ ನಿನಗೆ ಮರ್ತು ಹೋದ ಏನು? ಹಂಗಾಗುತ್ತೋ ನಾಗನ. ನೀನು ನನಗೆ ಯಾವಾಗಿತ್ತ ದೋಸ್ತಿ ಗೊತ್ತನ? ಶಾಲ್ಯಾಗ ಇರ್ಬೇಕಾದ್ರೆ ನಾನು ಏನು ದೋಸ್ತಿ ಜೋರಿತ್ತ. ಅವಾಗ ಶಾಲ್ಯಾಗೆಲ್ಲ ಆಡ್ಕೊತಿದ್ರ. ಮತ್ತು ನಾ ಎಲ್ಲ ಮರ್ತಾನ ಅನ್ಕೊಂಡಿ. ಹಂಗೆ ಮರಿಲೋ ನಾಗನ. ಮತ್ತೇನಂತಿ? ಬೆಳಗಾಗ್ಬಿಟ್ಟೆಲ್ಲ ತಲೆ ಮಿರಾ ಮಿಂಚಾಕತ್ತಿತ್ತಲ್ಲೋ ರುದ್ರಪ್ಪ. ಸುಮ್ಮನಿರೋ ನಾಗನ್ನ. ಈ ತಲೆ ಸಂಬಂಧ ರಗಡಾಗ್ಬಿಟ್ಟೈತೆ ನೋಡ ನನಗ. ಬರೀ ಅವ್ರು ಕಾಡಿಸ್ತಾರ, ಸಣ್ಣ ಹುಡುಗರು ಬಾಂಡ್ಲಿ ಅಂತಾರ. ಸಾಕು ಹೋಗ್ಬಿಟ್ಟೈತೆ ನೋಡಿ ನೀ ಎಷ್ಟು ಚಂದ ಬೆಳೆಸಿ ಕೂದ್ಲ. ನಾನು ನೋಡಿ ಹೆಂಗದಾವ. ಎಲ್ಲಾರ್ದು ಟೈಮ್ ಬಂದಾಗ ಹೋಗುವ. ನಾನು ಈಗ ಅದಾವು, ನಾಳೆ ಹೊಕ್ಕವ ಏನೋ ಗೊತ್ತಿಲ್ಲ. ಆಯ್ತ. ಅಲ್ಲಪ್ಪ ರುದ್ರಪ್ಪ, ಏನು ನಾನು ಹುಡ್ಕೊಂಡು ಬಂದ್ಬಿಟ್ಟು ಇಷ್ಟು ದೂರ? ಏನಿಲ್ಲ ನಾಗನ, ಸುಮ್ಮಂಗೆ ನಿನ್ನ ನೋಡ್ಬೇಕನ್ನಿಸ್ತಾ, ಅದಕ್ಕೆ ಬಂದೆ. ಓಹೋ ಹೋ ಹೋ ಹೋ, ನೋಡ್ಬೇಕನ್ನಿಸ್ತಾ ಅದಕ್ಕೆ ಬಂದೆ. ಇದನ್ನು ನಾನು ನಂಬೇಕ. ರುದ್ರಪ್ಪ ನೀ ಭಾರಿ ಅದಿ ಬಿಡು. ಯಾಕೆ ನಾಗನ? ರುದ್ರಪ್ಪ ನೀ ಏನು ಕೆಲಸ ಇಲ್ದ ಬರೋದಿಲ್ಲ ಅಂತ ನನಗೆ ಗೊತ್ತೈತಿ. ಬಂದ ಕೆಲಸ ಏನಂತ ಹೇಳಲ್ಲ ಮತ್ತೆ. ಏನಿಲ್ಲಪ್ಪ, ಹಂಗ ಬನ್ನಿ. ಆಮೇಲೆ ನೀನು ನಾಟಕ ಪಾಠ ಮಾಡಕ್ಕೆ ಹೋಗಿದ್ದೆಲ್ಲ, ಯಾಕೆ ಈ ವರ್ಷ ಹೋಗಿಲ್ಲನ? ರುದ್ರಪ್ಪ, ಅದು ಇಲ್ಲೇ ಬನಶಂಕರಿ ಜಾತ್ರೆಗೆ ಕರೆದಿದ್ರ. ಒಂದ ಶೋ ಕೊಡಕ್ಕೆ ಕರೆದಿದ್ರ ಅಷ್ಟ, ಮತ್ತೆ ಬ್ಯಾಡ ಅಂದ್ರೆ ಎದಕ್ಕೆ ನಾ ಅವ್ರಿಗೆ ಏನು ತಿಳಿದೈತನ ಏನೋ ಗೊತ್ತಿಲ್ಲ, ಅದಕ್ಕೆ ಬಂದೆ. ಈ ಸಲ ಎಲ್ಲಿ ಹೋಗಿಲ್ಲ ನೋಡು ರುದ್ರಪ್ಪ, ಈಗ ಖಾಲಿ ಇದ್ದೀನಿ. ಮತ್ತು ಎಲ್ಲರ ಇದ್ರೆ ಮತ್ತೆ ಪಾಠ ಮಾಡ್ತೀನಿ ನಾನು. ಎಲ್ಲ ಥರ ಪಾಠ ಬರುತ್ತೆ ನೋಡ್ತೇನೆ. ಮತ್ತೆ ಯಾರು ತಿಳಿಯರು ನನ್ನ ಭುಜಬಲದ ಪರಾಕ್ರಮ, ಕದನದೋಳಾರ್ಭಟಿಸಿದ ಆ ನಿನ್ನ ವಿಜಯಗಳ ಮರ್ಮ. ತಡಿ ತಾಪ್ ಹಾಡಕತ್ತಿ. ತಾಪ್ ಹಾಡಕತ್ತೀನಿ. ಎಲ್ಲೋರದ್ರಪ್ಪ, ಅದು ಮರ್ತೀನಲ್ಲ ಭಾಳ ದಿನ ಆತ. ಅದೆಲ್ಲ ಬ್ಯಾಡ ತಡಿ ನಾಗನ, ಒಂದು ಪಾಠ ಐತಿ ಮಾಡ್ತೇನೆ. ಪಾತ್ರ ಹೇಳೋಪ, ಯಾವ್ದು ಬೇಕು ಹೇಳ. ಒಂದು ಸೀಟ್ ಡೈಲಾಗ್ ಕೊಡ, ಒಂದು ಸಲ ಓದಿನಿ ಅಂದ್ರೆ ಹಂಗೆ ತೆಲಾಗ ಕುಂತು ಬಿಡ್ತೈತದ. ಪಾಠ ಅಂದ್ರೆ ಆ ಪಾಠ ಅಲ್ಲ ನಾಗನ, ಸ್ವಲ್ಪ ಬೇರೆ ಐತಿದ. ಮತ್ತು ಸಂಭಾವನೆ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ. ಸಂಭಾವನೆ ಚಲೋನ ಸಿಗತೈತಿ. ಆದ್ರೆ ಇದು ಸ್ಟೇಜ್ ಮ್ಯಾಗ ಮಾಡೋ ಪಾತ್ರ ಅಲ್ಲ, ರಿಯಲ್ ಆಗಿ ಮಾಡೋ ಪಾತ್ರ. ಏನು ರಿಯಲ್ ಆಗಿ ಮಾಡೋ ಪಾತ್ರ? ಇಂಥವು ಬರ್ಬೇಕಂತ ಕಾಯಕತ್ತಿದ್ ನೋಡ. ಹೇಳು ರುದ್ರಪ್ಪ, ಎಂಥದೈತೆ ಹೇಳಿ, ಎಲ್ಲ ಮುಗಿಸ್ತೀನಿ ನಾ ಎಲ್ಲ. ಅದ ಒಂದು ಸಮಸ್ಯೆ ಆಗೈತಿ. ನಮ್ಮ ಊರಾಗ ಸಾವ್ಕಾರ ಮಗ ಅಂತದ, ದುಬೈಯಿಂದ ಬಂದಾನ. ಅವಂಗ ಒಂದು ಹುಡುಗಿ ಇಷ್ಟ ಆಗೈತಿ. ಅದಕ್ಕೆ ಅವ್ರ ಮನೆಯಾಗೆಲ್ಲ ಹೇಳಿಸ ಅವ್ರ ಮನೆಗೆ ಹೋಗಿ ನೋಡ್ಕೊಂಬಂದಿವಿ ಆ ಹುಡುಗಿನ. ಆಯ್ತು. ಆಮೇಲೆ ಈಗ ಅವ್ರು ಏನು ಮಾಡಾಕತ್ತಾರ, ನಮ್ಮ ಸಾವ್ಕಾರ ಅವ್ರ ಮಗಗೆ ನೋಡಾಕತ್ತಿದ್ದಲ್ಲ, ಅವರು ಜಾತಕ ನೋಡಿದಾಗ ಮಂಗಳ ದೋಷ ಐತಿ ಹುಡುಗಿಗೆ ಅಂತ ಬಂದೈತಿ. ಜಾತಕದೊಳಗೆ ಅದು ಯಾರು ಗುರುಗಳನ್ನ ಕೇಳಾರ ಗೊತ್ತಿಲ್ಲ, ಬಂದೈತಿ ಹಂಗೆ. ಆಯ್ತು. ಆಮೇಲೆ ಅದಕ್ಕೆ ನಮ್ಮ ಸಾವ್ಕಾರ ಏನು ಮಾಡಾಕತ್ತಾರ, ಮಂಗಳ ದೋಷದ ಹುಡುಗಿ ತೊಗೊಂಡ್ರ ತಂದೆ ತಾಯಿ ಯಾರ ತೀರ್ಕೊಂತಾರ, ಹಿಂಗಾಗಿ ನಾವು ಬೇಡ ಅನ್ನೋ ಪರಿಸ್ಥಿತಿ ಒಳಗದೀವಿ ಅಂತಂದು ಮಾತಾಡ್ಕೊಂಡಿದ್ದ ಅವ್ರ ಮಗ ಕೇಳಿಸ್ಕೊಂಡನ. ಓಹೋ, ಹಿಂಗಾತನ ಇದು? ಹೂನಗನ, ಹಿಂಗಾಗೈತೆ ನೋಡು. ಅದಕ್ಕೆ ಏನು ಮಾಡೋದಪ್ಪ ಅಂತಂದ್ರೆ, ಅವ್ರಿಗೆ ಈ ಹೇಳೋರ ಮ್ಯಾಗ, ಆಮೇಲೆ ಬುಡ್ಬುಡಿಕೆ ಮ್ಯಾಗ ಅದಕ್ಕೆ ಭಾಳ ನಂಬಿಕೆ ಅವ್ರ. ಹಿಂಗಾಗಿ ನೀನು ಬುಡ್ಬಡಿಕೆಯಾರ ಇಲ್ಲ ಹೇಳೋರು ಇರ್ತಾರಲ್ಲ, ಅದ್ರಂಗೆ ವೇಷ ಹಾಕ್ಕೊಂಡು ಅಲ್ಲಿ ಬಂದೆ ಅಂದ್ರೆ ಅವ್ರ ಮನೆ ಕಡೆ ಹೋಗಿ, ಹಿಂಗ್ರಿ ಬುಡ್ಬಡಿಕೆ ಸ್ಟೈಲ್ ಒಳಗೆ ನೀವು ಮಾತಾಡ್ತಿರಲ್ಲ, ನಿಂಗೆ ಲಕ್ಷ್ಮಿ ಬರಾಕತ್ತಾಳ, ನೀವು ಒಲ್ಲೆನಾಕತ್ತೀರಿ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತಂದು ಒಂದು ಮಾತು ಹೇಳ್ಬಿಡಪ್ಪ. ಓಹೋ ಹೋ ಹೋ ಹೋ, ಇಂಥ ಪಾತ್ರ ಐತನ? ಹ್ಞೂನಪ್ಪ, ನಿನಗೂ ಪುಣ್ಯ ಬರ್ತೈತಿ. 2 ಜೀವ ಸೇರಿಸಿದ್ದ ಪುಣ್ಯ ಬರ್ತೈತಿ ನೋಡ ನಾಗನ. ವಿಚಾರ ಮಾಡ. ಸಂಭಾವನೆ ಎಲ್ಲ ನಾ ಚಲೋ ಕೊಡಿಸ್ತೀನಿ. ನಿಂಗೆ ಎಷ್ಟು ದುಡಿತಿ ನೋಡಿ ಅದಕ್ಕಿಂತ ಡಬಲ್ ಕೊಡಿಸ್ತೀನಿ. ಒಂದು ಶೋಗೆ ಎಷ್ಟು ದುಡಿತಿ ಅದಕ್ಕಿಂತ ಡಬಲ್ ಕೊಡಿಸ್ತೀನಿ. ಏನಂತಿ? ರುದ್ರಪ್ಪ, ನನಗೆ ಯಾಕೆ ಇದು ಬ್ಯಾಡ್ ಅನ್ಸಾಕತ್ತೈತಲ್ಲೋ ರುದ್ರಪ್ಪ. ಬ್ಯಾಡ್ ಅನ್ಸಾಕತ್ತೈತೆ?
ಏ ಏನು ಶಾನೆ ಅದೇ ಹುಚ್ಚದೆ ಹಾಂ? ಅಲ್ಲೂ ನಾ ಏನೋ ಬಂದು ಹೇಳ್ತೀನಿ, ಆಮ್ಯಾಗ ನಿಮ್ಮ ಸೌಕರ್ಯ ಏನಾರ ನಾನು ಊರಾಗ ನೋಡಿದ್ರಂದ್ರೆ ನಾನಂತರೂ ನಿಮ್ಮ ಊರಿಗೆ ಯಾವಾಗ ಬರ್ತಿರ್ತೀನಿ. ಏ ನೀ ಎಲ್ಲಿ ಬರ್ತೀಯೋ ಹಾಂ? ನೀ ಯಾವಾಗಾರ ಅವ್ನು ಬರ್ತೀಯ, ಆಮ್ಯಾಗ ನಿನಗೆ ಅಲ್ಲಿ ದೋಸ್ತರು ಯಾರು ಅದಾರ ಹಾಂ? ದೋಸ್ತ್ರಿಲ್ಲ ಅಂತಿ? ಏ ಅದಾನಲ್ಲೋಪ ಕುಡುಕ್ಸಿದ್ದ ಅವ ನನ್ನ ಕಟ್ಟ ದೋಸ್ತ. ನನ್ನ ಮಗ ಕಂಡು ಹಿಡಿತಾನ ನನ್ನ. ಹಗ್ಗೋ ಆ ನನ್ನ ಮಗ ಒಬ್ಬ ಅದಾನ. ಛೇ ನಾಗನ, ಅದಕ್ಕೂ ಏನಾರ ಒಂದು ವ್ಯವಸ್ಥೆ ಮಾಡುನು. ನೀ ಬರಾಕೆ ರೆಡಿ ಆಗಪ್ಪ. ರುದ್ರಪ್ಪ, ಮೊದ್ಲ ಸಾವ್ಕಾರ ಮನಿ ಅಂತಿ, ಈಗ ನಾನು ಹೇಳ್ಕೊಂಡು ಹೇಳಿ ಬರ್ತೀನಿ. ನನಗೇನಾರ ಹೆಚ್ಚು ಕಮ್ಮಿ ಆತಂದ್ರೆ ಕಂಡು ಹಿಡಿದು ಹೆಚ್ಚು ಕಮ್ಮಿ ಮಾಡ್ಯಾರಂದ್ರೆ ಏನು ಗತಿವಪ್ಪ ನನ್ನ ಹೆಂಡ್ರು ಮಕ್ಕಳು. ಏ ನಾಗನ, ಹಂಗೇನು ಆಗೋದಿಲ್ಲ. ಎದಕ್ಕಷ್ಟು ಹೆದರಾಕತ್ತಿ ಹಾಂ? ನಮ್ಮ ಸಾವ್ಕಾರ ಅಷ್ಟು ಕಟಕ್ರನ, ಹಂಗೇನು ಮಾಡೋದಿಲ್ಲ ಅವರು. ಅಕಸ್ಮಾತ್ ಗೊತ್ತಾತಂತ್ರ ತಿಳಿ ಒಂದು ಸಲ ವಾರನ್ ಮಾಡಿ ಕಳಿಸ್ತಾನೆ. ಅದು ಅಲ್ಲೂ ನೀ ಗೊತ್ತಾಗದಂಗೆ ಮಾಡೋದೇ ಇಲ್ಲಲ್ಲ. ನೀನು ಎಂಥ ಏಕಪಾತ್ರಾಭಿನಯ ಮಾಡ್ತಂತ ನನಗೆ ಶಾಲ್ಯಾಗ ಗೊತ್ತಿತ್ತು, ಹೌದಿಲ್ಲ? ಹೌದು ಬಿಡ. ಆದರೂ ಯಾಕೆ ಟಾಕಿ ಸಾಡ್ಲಾಗತ್ತೈತಿ? ಏಯ್ ಏನು ಸಾಡ್ಲು ಇಲ್ಲ ಪಿಟ್ಟು ಇಲ್ಲ, ಸುಮ್ಮನೆ ನನ್ನ ಜೊತೆ ಬೇಡ. ನಾಳೆ ಲಘು ರೆಡಿಯಾಗಿ ಬಾ ಆಯ್ತಾ? ಮತ್ತು ಯಾವ ವೇಷದಾಗ ಬರಲಿ? ನನ್ನ ಕೆಲಸ ಮಾಡಾಗಣ ಬುಡ್ಬುಡಿಕೆ ವೇಷದಾಗ ಬಂದ್ಬಿಡು. ಬುಡ್ಬುಡಿಕೆ ವೇಷದಾಗ ಬರಲೆ ಆಯ್ತು. ನನಗೆ ನಾಳೆ ಪಗಾರ ಕೊಡಿಸ್ಬೇಕು ನೋಡು, ಅಂದ್ರೆ ಬರವನ ನಾಳೆ ಸ್ವಲ್ಪ ನನಗೆ ಬೇಕಾಗ್ಯಾವ ಖರ್ಚಿಗೆ ರೊಕ್ಕ. ಏ ಬಂದಾರ ಬಾರು ನೀನು, ನಾಳೆ ಕೊಡಿಸ್ತೀನಿ ಬಾ. ನಮ್ಮ ಸಾವ್ಕಾರ ಹೇಳ್ತೀನಿ ಈಗ ಹೋಯ್ಯ. ನಾ ಈಗ ರೊಕ್ಕ ಇಸ್ಕೊಂಡು ಬರಾವಿದ್ದೆ, ಅವರು ಹೊರಗೆ ಹೋಗಿದ್ರ, ಅದಕ್ಕೆ ನೀ ನಾಳೆ ಬಾ, ಅವ್ರ ಕಡೆ ಕೊಡಿಸ್ತೀನಿ ಆಯಿತು. ಮತ್ತು ಕುಡುಕ್ಸಿದ್ದಕ್ಕೆ ಏನಾರ ಹೇಳ್ತೇನೆ ನೋಡು. ಅಕಸ್ಮಾತ್ ಅವ ನಾ ಹೋಗೋ ಟೈಮಿಗೆ ಏನಾರ ಬಂದಂದ್ರೆ ಏ ಬರೋದಿಲ್ಲ. ಯಾಕೆ ತಲೆ ಕೆಡಿಸ್ಕೊತಿ? ಬರೋದಿಲ್ಲ ಯಪ್ಪ, ಬರೋದಿಲ್ಲ ಕರೆ. ಅಕಸ್ಮಾತ್ ಬಂದಂದ್ರೆ ಏನು ಮಾಡೋದು ಅದನ್ನ ಹೇಳು. ಅಕಸ್ಮಾತ್ ಬಂದಂದ್ರೆ ಅವಂಗೆ ಒಂದು 90 ಹೊಡಿಸ್ಬಿಡ್ತೀನಿ, ಸೈಡ್ ಕಳಿಸ್ಬಿಡ್ತೀನಿ. ನೀ ಯಾಕೆ ತಲೆ ಕೆಡಿಸ್ಕೊತಿ? ಅಲ್ಲೋ ನಾ ಹೇಳೋತ್ನಾಗ ನೀ ಇರ್ತೀನ ಅಲ್ಲಿ ಹಂಗಾರ? ನಾ ಹಂಗೆ ಸೈಡ್ ನಿಂತಿರ್ತೀನಿ, ಅವ್ರ ಮನ್ಯಾಗ ಕೆಲಸ ಮಾಡೋರ್ಗತ್ತೆ ಏನಾರ ಕೆಲಸ ಅಂತಂದು ಹೋಗಿರ್ತೀನಿ, ಅಲ್ಲೇ ಇರ್ತೀನಿ ನಾನು. ನೀ ಬರೋ ಟೈಮಿಗೆ ಏನು ಬಾ ನೀ. ಆಯ್ತಳಪ್ಪ, ಬರ್ತೀನಿ. ಇನ್ನೇನು ಮಾಡೋದು? ಬಾ ಬಾ, ಎದ್ರಬೇಡ. ಬೆಳೆ ನೋಡಿತ್ತ ಕಳಿಕ್ ಹೋಗಿತ್ತ. ನಮ್ಮ ಸಾವ್ಕಾರ ಮದುವೆ ಮಾಡೋದು ನನ್ನ ಜವಾಬ್ದಾರಿ ಕೊಟ್ಟಾರ, ಅದಕ್ಕೆ ಇಷ್ಟು ಕಷ್ಟಪಡಾಕತ್ತೀನಿ ನೋಡು. ಆಯ್ತಳಪ್ಪ, ನೋಡಿ ಬರ್ತೀನಿ ನೋಡಿ ನಾಳೆ. ಬಾ ಬಾ.